ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅನ್ಕೋತೀನಿ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹಾಗೆ ನನ್ನ ಒಂದು ಫಸ್ಟೊಂದು ನಿಮ್ಮಲ್ಲಿ ರಿಕ್ವೆಸ್ಟ್, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ, ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ವಿಷಯ ಏನಂತಂದರೆ, ಮೊನ್ನೆ ನಮ್ಮ ಹನ್ನೂರು ಏನಿದೆ, ಸೊ ಹನ್ನೂರು ಭಾಗದಲ್ಲಿ ಒಂದು ಕಾಡು ಆನೆಯನ್ನು ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಪ್ಚರ್ ಅಂತಂದರೆ, ಈ 3 ಆನೆಗಳೇನಿದೆ ಬ್ಯಾಕ್ ವಾಟ್ರಿಗೆ ಬಂದು ನೀರು ಕುಡಿಯೋಕ್ಕೆ ನೈಟ್ ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ಒಂದು ಆನೆ ಬಂದು ಬದಿಯಲ್ಲಿ ಸಿಕ್ಕಾಕೊಳ್ಳುತ್ತೆ. ಬದಿ ಅಂದರೆ ಗೊತ್ತಲ್ವ, ಹೂಳು. ಈ ಹೂಳಲ್ಲಿ ಸಿಕ್ಕಾಕೊಂಡಾಗ ಆನೆಗೆ ಮೇಲೆ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದು ಆನೆಯಲ್ಲಿ ಸಿಕ್ಕಾಕೊಂಡ ನಂತರ ಇನ್ನು ಮಿಕ್ಕಿದ 2 ಆನೆಗಳು ಹೇಗೋ ತಪ್ಪಿಸ್ಕೊಂಡು ಹೊರಗಡೆ ಬಂದಿರುತ್ತೆ. ಬಂದಾದ ನಂತರ ಒಂದಾನೆ ಬಂದು ತುಂಬ ರೋದನೆ ಮಾಡ್ತಾ ಇರೋದು, ಕಿರ್ಚಾಡೋದು, ಕೂಗಾಡೋದೆಲ್ಲ. ಅದನ್ನ ಗಮನಿಸಿದ ನಂತರ ನಮ್ಮ ಯಾರು ಅರಣ್ಯ ಅಧಿಕಾರಿಗಳು ಅಥವಾ ನಮ್ಮ ಯಾರು ಬೀಟ್ ಹೋಗ್ತಾರೆ, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇನಿದೆ, ಅವರು ಗಮನಿಸಿದ ನಂತರ ಇಮಿಡಿಯೇಟ್ ರೆಸ್ಕ್ಯೂ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡ್ತಾರೆ. ಡಿಸೈಡ್ ಆದ ನಂತರ 20ನೇ ತಾರೀಕು ನಮ್ಮ ಡಾಕ್ಟರ್ಗಳಾದ ರಮೇಶ್ ಅವರು, ಹಾಗೆ ಮಹೇಶ್, ಹಾಗೆ ಭಾಸ್ಕರ್ DCF ಏನಿದ್ದಾರೆ ನಮ್ಮ ಮಲೆಮಹದೇಶ್ವರ ಭಾಗದಲ್ಲಿ, ಸೊ ಇವರೆಲ್ಲ ಹೋಗಿ ನಮ್ಮ ಸ್ಥಳೀಯರ ಸಹಾಯದಿಂದ, ಹಾಗೆ ನಮ್ಮ ಕುಂಕಿ ಎಕ್ಸ್ಪರ್ಟ್ ನಮ್ಮ ಮಹೇಂದ್ರ ಆನೆ ಏನಿದ್ದಾನೆ ಅವನು ಕೂಡ ಎಂಟ್ರಿ ಆಗ್ತಾನೆ. ಏನಕ್ಕಂತಂದರೆ ಆನೆನ ಫುಲ್ಲು ಆನೆ ನಿದ್ರಾಣ ಬಂದಿರುತ್ತೆ. ಏನಕ್ಕಂತಂದರೆ ಊಟ ಫಸ್ಟ್ ಆಫ್ ಆಲ್ ಅದಕ್ಕೇನು ತಿಂದಿರಲ್ಲ, ನೀರು ಮಾತ್ರ ಕುಡಿಬೇಕಾಗುತ್ತೆ. ನಿಮಗೆ ಗೊತ್ತಿರುತ್ತಲ್ವ, ಆನೆಗಳು ತುಂಬ ಫುಡ್ ತಗೋತವೆ ಡೈಲಿ ಬೇಸಿಸಲ್ಲಿ. ಸೊ ಒಂದು ದಿವಸ ಫುಡ್ಡು ಮಿಸ್ ಆದರೆ ಅಫ್ಕೋರ್ಸ್ ತುಂಬ ಟಯರ್ಡ್ ಆಗುತ್ತೆ. ಅದು ಕೂಡ ಬದಿಲಿ ಸಿಕ್ಕಾಕೊಂಡಿರೋ ಆನೆಗಳು ತುಂಬ ಪ್ರಯತ್ನ ಪಟ್ಟಿದೆ, ಬೇರೆ ವೀಡಿಯೋದಲ್ಲಿ ನೋಡ್ಬೋದು, ಮೇಲೆ ಎದ್ದು ಬರೋಕ್ಕೆ. ಬಟ್ ಆಗಲಿಲ್ಲ. ಏನಕ್ಕಂದರೆ ನಿಮಗೆ ಬ್ಯಾಕ್ ವಾಟರ್ ಅಥವಾ ನಮ್ಮ ಕೆರೆಯಲ್ಲೇನಿದೆ ನೋಡಿ, ಅಲ್ಲಿ ತುಂಬ ಬದಿ ಇರುತ್ತೆ. ಆದರೆ ಹೊಳೆಗಳಲ್ಲಿ ಹರಿಯೋ ನೀರಿನಲ್ಲಿ ಬದಿ ಇರೋದು ತುಂಬ ಕಮ್ಮಿ, ಈ ಹೂಳು ಅಂತಾರಲ್ಲ ಅದು. ಬಟ್ ಆದರೆ ಈ ಕೆರೆಗಳಿದೆ ನೋಡಿ, ಕೆರೆಗಳಲ್ಲಿ ತುಂಬ ಬದಿ. ಒಂದು ಸಲ ಹೋಗಿ ನೀವು ಅಷ್ಟೇ ಕಾಲ್ಗೀಲು ಹಾಕ್ಕೊಂಡ್ರೆ ಮೇಲೆ ಬರೋದು ತುಂಬ ಕಷ್ಟ. ಅಂಥದ್ರಲ್ಲಿ ವರ್ಷ ಪೂರ್ತಿ ಬ್ಯಾಕ್ ವಾಟ್ರಲ್ಲಿ ನೀರಿರುತ್ತೆ. ಇಂಥ ಮೂಮೆಂಟಲ್ಲಿ ಈ ಆನೆ ಹೋಗಿ ಸಿಕ್ಕಾಕೊಂಡ ನಂತರ ಅರಣ್ಯ ಅಧಿಕಾರಿಗಳೆಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಅದನ್ನ ಬದಿಗೆ ಎಳೆದು. ಅದಾದ ನಂತರ ಅದಕ್ಕೆ ಇಂಜೆಕ್ಷನ್ ಮಾಡಿ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು, ಅಂದರೆ ಟ್ರೀಟ್ಮೆಂಟ್ ಅಂತಂದರೆ ಏನು ನಮಗೇನು ಗ್ಲುಕೋಸ್ ಆ ಥರ ಕೊಡ್ತಾಯಿದ್ದಾರೆ, ಅದೇ ರೀತಿ ಅವು ಕೂಡ ಸಮಯ ಎನರ್ಜಿ ಮೆಡಿಷನ್ಸ್ ಎಲ್ಲ ಕೊಟ್ಟು ಅದಾದ ನಂತರ ಕಾಡಿಗೆ ಬಿಡಬೇಕಂತ ತೀರ್ಮಾನ ಮಾಡ್ತಾರೆ. ಬಟ್ ಸ್ಟಾರ್ಟಿಂಗ್ ಏನು ಮಧ್ಯಾಹ್ನದವರೆಗೂ ಇವರು ಆನೆನ ಎಳ್ಕೊಬೇಡೋದ್ರಲ್ಲಿ ಹರಸಾಹಸ ಪಡ್ತಾರೆ. ಏನಕ್ಕಂದರೆ ಇವಾಗ ನೋಡಿ, ಆನೆನ ಎಳ್ಕೊಬರೋದು ಒಂದು ವಿಷಯ ಅಂದರೆ, ನಮ್ಮ ಮಹೇಂದ್ರ ಹೋದ ತಕ್ಷಣ ಅವನು ಹೋಗಿ ಎಳ್ಕೊಬರೋಕ್ಕಾಗಲ್ಲ. ಯಾಕಂದ್ರೆ ಅವನು ಸಿಕ್ಕಾಕೋತಾನೆ. ಇವನು ಕೂಡ ಕಮ್ಮಿ ಏನಲ್ಲಲ್ವಾ, 5,500 6,000 kg ಇವನು ಇದ್ದಾನೆ. ಇವನು ಹೋಗಿ ಸಿಕ್ಕಾಕೊಬಿಟ್ರೆ ಇನ್ನೊಂದು ದೊಡ್ಡ ಪಾಡಾಗೋಗುತ್ತೆ. ಆದ್ದರಿಂದ ಟ್ಯಾಕ್ಟರ್ ತೊಗೊಬಂದು ಅಲ್ಲಿಂದ ಹಗ್ಗ ಕಟ್ಟಿ ಅದನ್ನ ಎಳೆಯೋಕ್ಕೆ ಟ್ರೈ ಮಾಡ್ತಾರೆ. ಅದು ಕೂಡ ಮಿಷನ್ ಫಸ್ಟ್ ಫೇಲ್ ಆಗುತ್ತೆ. ಯಾಕಂದರೆ ಇಡೀ ಬಾಡಿನೇ ಎಳ್ಕೊಬರೋದಂದರೆ ತುಂಬ ಹಿಂಸೆ ಆಗುತ್ತಲ್ವ. ಹಾಗಾಗಿ ನಮ್ಮ ಏನು ಅರಣ್ಯ ಅಧಿಕಾರಿಗಳೇನಿದ್ದಾರೆ, ಫಾರೆಸ್ಟ್ ಆಫೀಸರ್ಸ್ ಹಾಗೆ ಸ್ಥಳೀಯರು ಡಿಸೈಡ್ ಮಾಡಿ ಆನೆನ ಅಲ್ಲಿಂದ ತಳ್ಕೊಂಡೇ ಬಂದು ಸ್ವಲ್ಪ ದೂರದ ನಂತರ ಮೇಲೆ ಎಳ್ಕೊತಾರೆ. ಎಳ್ದಾದ ನಂತರ ಆನೆ ಕೊನೆಗೂ ಸೈಡಿಗೆ ಬರುತ್ತೆ. ಅದಾದ ನಂತರ ನಮ್ಮ ಡಾಕ್ಟರ್ ರಮೇಶ್ ಏನಿದ್ದಾರೆ, ಸೊ ಮೆಡಿಸನ್ಸ್ ಎಲ್ಲ ಕೊಟ್ಟು ಫೈನಲಿ ಆನೆನ ಒಂದು ಕಂಟ್ರೋಲ್ ತಗೊಂಡು ಸ್ವಲ್ಪ ಆದ ನಂತರ ಈ ಆನೆನ ಕಾಡಿಗೆ ಹಟ್ತಾರೆ. ಇವಾಗ ಆನೆ ತುಂಬ ಚೆನ್ನಾಗಿದೆ. ನೀವು ಕೇಳ್ಬೋದು ಮತ್ತೆ 2 ಆನೆಗಳು ಏನಾಯಿತು ಅಂತ. 2 ಆನೆಗಳು ಏನಾಗಿದೆ ಅಂತಂದರೆ, ಒಂದು ಆನೆ ಬಂದು ಜೊತೆಲಿದ್ದ ಆನೆಗಳಲ್ವ, ಸ್ವಲ್ಪ ಕಿರ್ಚಾಡೋದೆಲ್ಲ ಮಾಡ್ತಾಯಿತ್ತು. ಯಾವಾಗ ಈ ಆನೆ ಎದ್ದು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆವಾಗ ಅದು ಕೂಡ ಕೂಲ್ ಆಗುತ್ತೆ. ಇವಾಗ ಸದ್ಯಕ್ಕೆ ಅಪ್ಡೇಟ್ ಪ್ರಕಾರ 3 ಆನೆಗಳು ಚೆನ್ನಾಗಿದ್ದಾವೆ. ನಮ್ಮ ಅರಣ್ಯ ಅಧಿಕಾರಿಗಳೇನಿದ್ದಾರೆ, ಹಾಗೆ ಸ್ಥಳೀಯರೇನಿದ್ದಾರೆ, ತುಂಬ ಟ್ಯಾಂಕ್ಸ್ ಹೇಳಬೇಕು. ಏನಕ್ಕಂದರೆ ತುಂಬ ಸಪೋರ್ಟ್ ಮಾಡಿದ್ರು, ಖುಷಿಯಾಗುತ್ತೆ. ಕೆಲವು ಕಡೆ ಆನೆಗಳನ್ನ ಅಂದರೆ ಮಾನವ ಆನೆ ಸಂಘರ್ಷ ಅಂತ ಹೋರಾಡ್ತಾ ಇದ್ದರೆ, ಇನ್ನೊಂದು ಕಡೆ ನಮ್ಮ ವನ್ಯಜೀವಿಗಳನ್ನ ಉಳಿಸೋ ಪ್ರಯತ್ನ ಮಾಡ್ತಾರೆ ನಮ್ಮ ಸ್ಥಳೀಯರು ಹಾಗೂ ಏನು ನಮ್ಮ ಕಾಡಿನ ಅಂಚಿನಲ್ಲಿರುವಂಥ ಗ್ರಾಮಸ್ಥರು. ಇದೆಲ್ಲ ಒಂಥರ ಗುಡ್ ಸೈನ್ ಅನ್ಬೋದು. ನಮಗೂ ಕೂಡ ತುಂಬ ಖುಷಿಯಾಯಿತು. ಹಾಗೆ ನಮ್ಮ ಮಹೇಂದ್ರ ಇಮಿಡಿಯೇಟ್ ನಮ್ಮ HD ಕೋಟೆ ಭಾಗ ಆಗಿರ್ಬೋದು, ಬಂಡೀಪುರ ಭಾಗ ಹೌದು, ಯಾವುದೇ ಕ್ಯಾಪ್ಚರಿಂಗ್ ಇರಲಿ, ನಮ್ಮ ಮಹೇಂದ್ರನ ಅಟೆಂಡೆನ್ಸ್ 100% ಇದ್ದೇ ಇರುತ್ತೆ. ಯಾಕಂದರೆ ತುಂಬ ಎಕ್ಸ್ಪರ್ಟ್ ಇದ್ದಾನೆ ಆನೆ. ಹಾಗಾಗಿ ಮುಂದಿನ ಅಂಬಾರಿ ಆನೆ ಅಂತಲೂ ಕರೀತಾ ಇದ್ದಾರೆ. ಆದಷ್ಟು ಬೇಗ ಅಂಬಾರಿ
ಓರ್ವ ಆನೆ ಆಗಲಿ ಅಂತ ಹೇಳುತ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಆ ವಿಡಿಯೋ ತುಂಬ ಇದೆ, ನೋಡಿ ಆನೆ ಯಾವ ರೀತಿ ರೆಸ್ಕ್ಯೂ ಮಾಡಿದರು ನಮ್ಮ ರಮೇಶ್ ಅವ್ರ ಟೀಮು, ಅಂದರೆ ರಮೇಶ್ ಡಾಕ್ಟರ್ ಟೀಮ್ ಅವ್ರು ಎಷ್ಟು ಚೆನ್ನಾಗಿ ರೆಸ್ಕ್ಯೂ ಮಾಡಿದ್ರು ಅಂತ. ಹಾಗೆ ನಮ್ಮ ಮಲ್ಲಿಕಾರ್ಜುನ್ ಆಗಿರ್ಬೋದು, ರಾಜಣ್ಣ ಆಗಿರ್ಬೋದು, ಇವ್ರಿಗೆಲ್ಲ ತುಂಬ ಖುಷಿ ವಿಚಾರ. ನಮ್ಮ ಮಹೇಂದ್ರ ಹೋಗಿ ಸಪೋರ್ಟ್ ಮಾಡ್ತಾ ಇರೋದು ಕಾಡಾನೆಗೆ ನೀವು ನೋಡ್ತಾ ಇರ್ಬೋದು, ಇಷ್ಟು ಚೆನ್ನಾಗಿ ತಳ್ಕೊಂಡು ಮುಂದೆ ಬರ್ತಾರೆ ಅಂತೇಳಿ. ಅದಕ್ಕಿಂತ ಮೊದಲು ನಮ್ಮ ಅರಣ್ಯ ಅಧಿಕಾರಿಗಳು ಯಾರನ್ನ ಆನೆನ ಗುರುತಿಸಿ ಇಮಿಡಿಯೇಟ್ ರೆಸ್ಕ್ಯೂ ಮಾಡಬೇಕಂತೇಳಿ ಡಿಸೈಡ್ ಮಾಡ್ತಾರೆ, ಅಪ್ರೂವ್ ಯಾರು ಮಾಡ್ತಾರೆ, ಇವರಿಗೆಲ್ಲ ತುಂಬ ಥ್ಯಾಂಕ್ಸ್ ಅನ್ನೋ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಒಂದು ಕೊನೆಯ ಕೋರಿಕೆ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾವುದಾದ್ರು ಆನೆಗಳ ಬಗ್ಗೆ ಮಾಹಿತಿ ಬೇಕು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸದ್ಯಕ್ಕೆ ಇಷ್ಟು ವಿಷಯ. ಹೋಪ್ಫುಲಿ ನಮ್ಮ 3 ಆನೆಗಳು ಚೆನ್ನಾಗಿದ್ದಾವೆ. ಥ್ಯಾಂಕ್ ಯು ಸೋ ಮಚ್. ವೀಡಿಯೋನ ಮುಗಿಸ್ತಾ ಇದ್ದೀನಿ. ಆದಷ್ಟು ಪ್ರಾಣಿಗಳಿಗೆ ಸ್ವಲ್ಪ ನೀರನ್ನು ಇಡೋದನ್ನ ಮರಿಬೇಡಿ. ನನಗೆ ಗೊತ್ತು ಪ್ರಾಣಿಗಳು ಅಂದ ತಕ್ಷಣ ಎಲ್ಲನೂ ಒಂದೇ ಗುಂಪು ಆಗೋಕ್ಕಾಗಲ್ಲ. ಆದಷ್ಟು ಪಕ್ಷಿಗಳಾಗಿರ್ಬೋದು, ನಮ್ಮ ಕೀಟಗಳೇನಿದೆ ಸ್ವಲ್ಪ ನೀರಿಗೆಲ್ಲ ಕಷ್ಟಪಡ್ತಾ ಇರುತ್ತೆ, ಅಂಥದಕ್ಕೆ ಮನೆ ಮೇಲೆ ಸ್ವಲ್ಪ ನೀರುಗಳನ್ನ ಇಡಿ. ಬಾಟ್ಲೆಲ್ಲ ಅಟ್ಲೀಸ್ಟ್ 4 ಪಕ್ಷಿಗಳಾದರೂ ಕುಡ್ಕೊಂಡು ಖುಷಿ ಪಡಲಿ, ಆರೋಗ್ಯವಾಗಿಲ್ಲ ಅಂತ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇವ್ರ ಗಿಡ ರೀ ಮೇನ್ ಇವ್ರೆ. ಇತ್ತು ಈ ತರ ಹಾಕ್ರೆ ಗಂಟು ಈ ತರ ಇನ್ನೊಂದು ಯಾರಪ್ಪ ಈ ತರ ಹಾಕ್ರೆ ಗಂಟು ಈ ತರ ಇನ್ನೊಂದು ಮೆರ್ಚಕ್ ಮೆಲ್ಲಗೆ ಎರ್ಚು, ಬಾಡಿ ಮೇಲೆ ಹೋಗ್ಬೇಕು. ಕಡೆ ಉಳ್ದು ಈ ಕಡೆ ಉಳ್ದಿದ್ರೆ ಕಷ್ಟ. ಸುಧಾರಿಸ್ಕೊತಾವೆ, ಫುಲ್ ಸುಸ್ತಾಗಿದೆ. ಮೆರ್ಚಕ್ ಮೆಲ್ಲಗೆ ಎರ್ಚು, ಬಾಡಿ ಮೇಲೆ ಹೋಗ್ಬೇಕು. ಕಡೆ ಉಳ್ದು ಈ ಕಡೆ ಉಳ್ದಿದ್ರೆ ಕಷ್ಟ. ಸುಧಾರಿಸ್ಕೊತಾವೆ, ಫುಲ್ ಸುಸ್ತಾಗಿದೆ.
ಸಾಕಾರ